ಎಲ್ರಿಗೂ ನಮಸ್ಕಾರ. ನಾನು ಶಶಿಕುಮಾರ್ ಅಂತೇಳಿ, ಮೂಲತಃ ಉಳುವಾರೆಯವನು. ನಾವು ಇವತ್ತು ಇಲ್ಲಿ ಸೇರಿರೋ ಉದ್ದೇಶ ಏನಪ್ಪ ಅಂತಂದರೆ, ಈಗ ಲಾಸ್ಟು 1 ಮಂತಲ್ಲಿ ಬರೀ ಹಾಸನ ಜಿಲ್ಲೆಯಲ್ಲೇ ಹೃದಯಾಘಾತಕ್ಕೆ ಸತ್ತವರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ನಾನು ನಿನ್ನೆ ಹೊರಟು ಕಾರ್ ತೆಗಿಬೇಕಾದ್ರೆ 16-18 ಇತ್ತು, ಇವತ್ತು 2 ಜಾಸ್ತಿ ಆಗಿದೆ. ಸೊ ಇದು ನನಗನ್ಸೋ ಪ್ರಕಾರ ನಾವು ಎಲ್ಲೋ ಹೋಗಿ ಟ್ರೈನಿಂಗ್ ಕೊಟ್ಟು ಬೇರೆಯವ್ರಿಗೆ ಯಾರಿಗೋ ಉಪಕಾರ ಮಾಡೋಕ್ಕಿಂತ ನಮ್ಮ ಜನಗಳಿಗೆ ಇದ್ರ ಬಗ್ಗೆ ಹೇಳೋದ್ರಿಂದ ಜಾಸ್ತಿ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ತುಂಬ ದಿನದ ಪ್ರಯತ್ನ ಮಾಡ್ತಾಯಿದ್ವಿ. ಬಟ್ ಇವತ್ತು ಅದು ಸಾಧ್ಯ ಆಗಿದೆ. ಹೃದಯಾಘಾತ ಮತ್ತು ಹೃದಯ ಸ್ತಂಭನ, ನಾವು ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಅಂತೇಳಿ ಕರಿತೀವಿ, ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋಣ. ಸೊ ಈ ಕಡೆ ಕಾರ್ಡಿಯಾಕ್ ಅರೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ, ಈ ಕಡೆ ಹಾರ್ಟ್ ಅಟ್ಯಾಕ್ ಬಗ್ಗೆ ತಿಳ್ಕೊಳ್ಳೋಣ. ಸರಿನಾ? ನಾವೆಲ್ಲ ಏನೇನು ಚೆಕ್ ಮಾಡಿದ್ದೀವಿ? ಬ್ರೀದಿಂಗ್, ಸರ್ಕ್ಯುಲೇಷನ್ ಮತ್ತು AVPU ಸ್ಕೇಲನ್ನು ಚೆಕ್ ಮಾಡಿದ್ದೀವಿ ಅಲ್ವಾ? ಫೈನ್. ಸೊ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ, ಕಾರ್ಡಿಯೋ ಅಂದರೆ ಹಾರ್ಟು, ಅರೆಸ್ಟ್ ಅಂದರೆ ಸ್ಟಾಪ್ ಆಗಿದೆ ಅಂತ ಅರ್ಥ. ಯಾವಾಗ ನಿಮ್ಮ ಹೃದಯ ಲಬ್ಡಬ್ 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 ಅಂತ ಹೊಡಿದಲೆ ಸ್ಟಾಪ್ ಆಗಿದೆ, ನಿಂತ್ಕೊಂಡಿದೆ, ಅದಕ್ಕೆ ಹೆಸರು ಕಾರ್ಡಿಯಾಕ್ ಅರೆಸ್ಟ್. ಹೃದಯ ಹೊಡ್ಕೋತಾ ಇದೆ, ಲಬ್ಡಬ್ ಲಬ್ಡಬ್ ಅಂತ ಹೊಡಿತಾ ಇದೆ, ಆದರೆ ಹೃದಯಕ್ಕೆ ರಕ್ತ ಸಂಚಾರ ಕಡಿಮೆ ಆಗ್ತಾ ಇದೆ ಅಂದರೆ ಅದು ಹಾರ್ಟ್ ಅಟ್ಯಾಕ್. ಕಾರ್ಡಿಯಾಕ್ ಅರೆಸ್ಟು ಹಾರ್ಟ್ ಅಟ್ಯಾಕ್ ಎರಡೂ ಒಂದಲ್ಲ, ಎರಡೂ ಬೇರೆ ಬೇರೆ. ಸೊ ನಮ್ಮ ಮೀಡಿಯಾಗಳಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಕಾರ್ಡಿಯಾಕ್ ಅರೆಸ್ಟ್ ಹೇಳಿ, ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಹಾರ್ಟ್ ಅಟ್ಯಾಕ್ ಹೇಳಿ ನಾವೆಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀವಿ ಅಲ್ವಾ? ಕಾರ್ಡಿಯಾಕ್ ಅರೆಸ್ಟೇ ಬೇರೆ, ಹಾರ್ಟ್ ಅಟ್ಯಾಕೇ ಬೇರೆ. ಈಗ ನಾವು ಈ ರೂಮಲ್ಲಿ ತುಂಬ ಕರೆಂಟ್ ಮೇಲೆಲ್ಲ ಡಿಪೆಂಡ್ ಆಗಿದ್ದೀವಲ್ವಾ? ಅಲ್ಲಿ ಲೈಟ್ ಹೊಡ್ತಾ ಇದೆ, ಇಲ್ಲಿ ಲೈಟ್ ಹೊಡ್ತಾ ಇದೆ, ಇಲ್ಲಿ ಕ್ಯಾಮ್ರಾ ಹೊಡ್ತಾ ಇದೆ ಅಲ್ವಾ? ಇದಕ್ಕೆಲ್ಲ ಕರೆಂಟ್ ಬೇಕು. ಯಾವಾಗ ಈ ರೂಮನ್ನು ಹೃದಯ ಅಂತ ಅಂದ್ಕೊಳ್ಳೋಣ, ಈ ರೂಮಲ್ಲಿ ಕರೆಂಟ್ ಕಡಿಮೆ ಆಗಿದೆ ಅಂದರೆ, ಕರೆಂಟ್ ನಿಂತೇ ಹೋಗಿದೆ, ಕರೆಂಟ್ ಸಪ್ಲೈ ಆಗ್ತಾ ಇಲ್ಲ ಅಂದರೆ ಕಾರ್ಡಿಯಾಕ್ ಅರೆಸ್ಟ್. ಇದೇ ರೂಮಲ್ಲಿ ಒಂದು ಕಡೆ ನಲ್ಲಿ ಇದೆ, ನಲ್ಲಿ ಓಪನ್ ಮಾಡ್ತಾ ಇದ್ದೀವಿ, ಅದರಲ್ಲೇನೋ ಬ್ಲಾಕೇಜ್ ಇರೋ ಕಾರಣಕ್ಕೆ ನಲ್ಲಿಲಿ ನೀರು ಫುಲ್ ಬರ್ತಾಯಿಲ್ಲ, ನೀರು ಬರ್ತಾ ಇದೆ ಆದರೆ ನಿಧಾನ ಬರ್ತಾ ಇದೆ, ಕಡಿಮೆ ಬರ್ತಾ ಇದೆ ಅಂದರೆ ಅದು ಹಾರ್ಟ್ ಅಟ್ಯಾಕ್. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಮು, ಹಾರ್ಟ್ ಅಟ್ಯಾಕ್ ಅಂತಂದರೆ ಸರ್ಕ್ಯುಲೇಟರಿ ಪ್ರಾಬ್ಲಮ್ಮು. ನಮ್ಮ ಹೃದಯ ಸರ್ಕ್ಯುಲೇಟ್ ಮಾಡಬೇಕಲ್ಲ ಬ್ಲಡ್ಡನ್ನು, ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಅರ್ಥ. ಸೊ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋದು? ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು ಅಂದರೆ ಹೃದಯ ಬಡಿತಾ ಇಲ್ಲ, ಅವರಿಗೆ ಏರ್ವೇ ಕ್ಲಿಯರ್ ಆಗಿರುತ್ತಾ? ಏರ್ವೇ ಬ್ಲಾಕ್ ಆಗಿರುತ್ತೆ. ಬ್ರೀದಿಂಗ್ ಇರುತ್ತಾ? ಇರಲ್ಲ. ಸೊ ಹೃದಯ ಪಂಪ್ ಮಾಡ್ತಿಲ್ಲ ಅಂದರೆ ನಾಡಿ ಬಡಿತ ಚೆಕ್ ಮಾಡಿದ್ರೆ ಸಿಗಲ್ಲ. ವೆರಿ ಗುಡ್. ಸೊ ಈ 3 ಇರಲ್ಲ. AVPU ಸ್ಕೇಲಲ್ಲಿ ಹೋಗಿ ಮಾತಾಡ್ತಾರೆ, ಅವರು ಮಾತಾಡಲ್ಲ ಅಂದರೆ ಅವರೇನೋ ಯಾವ ಕ್ಯಾಟಗರಿಲಿ ಇರ್ತಾರೆ? ಅನ್ರೆಸ್ಪಾನ್ಸಿವ್ ಅಥವಾ ಅನ್ಕಾನ್ಷಿಯಸ್ ಕ್ಯಾಟಗರಿಲಿ ಇರ್ತಾರೆ ಅಂತ ಅರ್ಥ. ಮೊದಲನೇ ಪಾಯಿಂಟು. ಹಾರ್ಟ್ ಅಟ್ಯಾಕಲ್ಲಿ ಮಾತಾಡ್ತಾವ್ರೆ, ಏರ್ವೇ ಕ್ಲಿಯರ್ ಆಗಿದೆ, ಬ್ರೀದಿಂಗ್ ಸರಿ ಇದೆ, ನಾಡಿ ಬಡಿತಾ ಇದೆ, ಕಾನ್ಷಿಯಸ್ ಆಗಿದ್ದಾರೆ ಅಂದರೆ A ಕ್ಯಾಟಗರಿ, ಅಲರ್ಟ್ ಕ್ಯಾಟಗರಿಲಿದ್ದಾರೆ. ಸೊ ಕಾರ್ಡಿಯಾಕ್ ಅರೆಸ್ಟೇ ಬೇರೆ, ಹಾರ್ಟ್ ಅಟ್ಯಾಕ್ಗೆ ಬೇರೆ. ಸೊ ಇದಕ್ಕೇನು ಪ್ರಥಮ ಚಿಕಿತ್ಸೆ ಮಾಡಬೇಕು, ಇದಕ್ಕೇನು ಪ್ರಥಮ ಚಿಕಿತ್ಸೆ ಮಾಡಬೇಕು ಅನ್ನೋದನ್ನು ಇನ್ ಡೀಟೇಲ್ ಡಿಸ್ಕಸ್ ಮಾಡೋಣ. ಅರ್ಥ ಆಗಿದೆಯಾ ಡಿಫ್ರೆನ್ಸು? ಎರಡು ಸೇಮಾ ಬೇರೆ ಬೇರೆನಾ? ಬೇರೆ ಬೇರೆ. ಹೆಂಗೆ ಗೊತ್ತಾಗುತ್ತೆ? ಕಾರ್ಡಿಯಾಕ್ ಅರೆಸ್ಟಲ್ಲಿ ಏರ್ವೇ ABC ಇರಲ್ಲ, ಪ್ರಜ್ಞೆ ಇರಲ್ಲ. ಹಾರ್ಟ್ ಅಟ್ಯಾಕಲ್ಲಿ ಮಾತಾಡ್ತಾ ಇರ್ತಾರೆ, ಎದೆ ನೋವು ಅಂತ ಹೇಳ್ತಾರೆ. ಹೆಂಗೆ ಗೊತ್ತು ಮಾಡೋದು ಹಾರ್ಟ್ ಅಟ್ಯಾಕ್ನ? ಸ್ವೆಟ್. ಸೂಪರ್, ವೆರಿ ಗುಡ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಫ್ಯಾನ್ ಕೆಳಗಡೆ ಕೂತಿದ್ರು ಕೂಡ, AC ಕೆಳಗಡೆ ಕೂತಿದ್ರು ಕೂಡ ಸಿಕ್ಕಾಬಟ್ಟೆ ಬೆವರ್ತಾ ಇರ್ತಾರೆ. ಯಾರಾದರೂ ಒಬ್ಬ ವ್ಯಕ್ತಿ ಬೆವರ್ತಿದ್ದಾನೆ ಅಂತ ಅಂದರೆ 2 ಕಾಯಿಲೆ ಆಗಿರ್ಬೋದು. ಒಂದು BP ಕಡಿಮೆ ಆಗಿರಬೇಕು, ಇಲ್ಲ ಸಕ್ಕರೆ ಕಡಿಮೆ ಆಗಿರಬೇಕು. ಇವೆರಡರಲ್ಲಿ ಯಾವುದಾದ್ರು ಒಂದು ಕಡಿಮೆ ಆದರೂ ಕೂಡ ಏನಾಗುತ್ತೆ? ಸಿಕ್ಕಾಬಟ್ಟೆ ಸ್ವೆಟ್ ಆಗ್ತಾರೆ. ಪಾಯಿಂಟ್ ನಂಬರ್ 1. ಸೊ ಪಾಯಿಂಟ್ ನಂಬರ್ 2, ಎದೆಯ ಮಧ್ಯಭಾಗದಲ್ಲಿ ನೋವು ಬರುತ್ತೆ. ಆ ಎದೆ ಭಾಗದಲ್ಲಿ ಬಂದಿರತಕ್ಕಂಥ ನೋವು ಎಡಗೈಗೆ ಟ್ರಾವೆಲ್ ಮಾಡುತ್ತೆ, ಅದಕ್ಕೆ ನಾವು ರೇಡಿಯೇಟಿಂಗ್ ಪೇನ್ ಅಂತ ಹೇಳ್ತೀವಿ. ಎಡಗೈಗೆ ಬೇಕಾದ್ರೆ ಹೋಗ್ಬೋದು, ಬಲಗೈಗೆ ಬೇಕಾದ್ರೆ ಹೋಗ್ಬೋದು. ಮತ್ತು ಎದೆಯ ಮಧ್ಯಭಾಗದಲ್ಲಿ ನೋವು ಸ್ಟಾರ್ಟ್ ಆಗಿ ಗಲ್ಲಕ್ಕೆ ನೋವು ಹೋಗ್ತಾ ಇದೆ ಅಥವಾ ಹಿಂಭಾಗಕ್ಕೆ ನೋವು ಹೋಗ್ತಾ ಇದೆ ಅಂತ ಅಂದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಅಂತ ಅರ್ಥ. ಅದರ ಜೊತೆಗೆ ಕೆಲವರಿಗೆ ತಲೆ ಸುತ್ತು ಬರುತ್ತೆ, ಕೆಲವರಿಗೆ ಉಸಿರಾಟ ಸಮಸ್ಯೆ ಆಗುತ್ತೆ, ಕೆಲವರಿಗೆ ವಾಕರಿಕೆ ಬರುತ್ತೆ, ಕೆಲವರಿಗೆ ವಾಂತಿ ಬರುತ್ತೆ. ಇದೇ ಪ್ರಾಬ್ಲಮ್ಮು. ಯಾವಾಗ ವಾಕರಿಕೆ ಬರುತ್ತೆ, ವಾಂತಿ ಬರುತ್ತೆ, ನಾವು ಅನ್ಕೋತೀವಿ ಇದು ಗ್ಯಾಸ್ಟ್ರಿಕ್ ಅಂತ. ಹಂಗಂತೇಳ್ಬಿಟ್ಟು ಹುಡುಗರು ಗ್ಯಾಸ್ಟ್ರಿಕ್ ಅಂತೇಳಿ ಬಿಸಿನೀರು ಕುಡ್ಕೊಂಡು ಒಂದು ಗ್ಯಾಸ್ಟ್ರಿಕ್ ಮಾತ್ರ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತೀವಿ. ಯಾವಾಗ ಅದು ನೆಗ್ಲೆಕ್ಟ್ ಮಾಡ್ತೀವಿ ಆವಾಗ ನೆಕ್ಸ್ಟು ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಸೊ ಎಕ್ಸಾಂಪಲ್ಲು ಪುನೀತ್ ರಾಜ್ಕುಮಾರ್ ಸರ್ ವರ್ಕೌಟ್ ಮಾಡಿದರು. ವರ್ಕೌಟ್ ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ಬೆವರು ಬಂದಿತ್ತು. ಅವ್ರು ಅಂದ್ಕೊಂಡ್ರು ನನಗೆ ಹಾರ್ಟ್ ಅಟ್ಯಾಕ್ಗೆ ಬಂದಿರೋ ಬೆವರಲ್ಲ, ಇದು ವರ್ಕೌಟಿಗೆ ಬಂದಿರೋ ಬೆವರು ಅಂತ ಫಸ್ಟ್ ಪಾಯಿಂಟ್ ನೆಗ್ಲೆಕ್ಟ್ ಮಾಡಿದ್ರು. ಸೆಕೆಂಡ್ ಪಾಯಿಂಟ್ ಏನು ಅಂದ್ಕೊಂಡ್ರು, ನಾನು ಸ್ಟ್ರಾಂಗ್ ಇದ್ದೀನಪ್ಪ, ನಾನೇ ನಡ್ಕೊಂಡು ಹೋಗ್ಬೋದು ಅಂತ ನಡ್ಕೊಂಡು ಹೋದರು. ನಡ್ಕೊಂಡು ಹೋಗಿ ಕ್ಲಿನಿಕ್ ಹೋಗೋ ತನಕ ಇಸ್ ಫೈನ್. ಸೊ ಕ್ಲಿನಿಕ್ಕಿಂದ ಆಚೆ ಬರಬೇಕಾದ್ರೆ ಈ ವೆಂಟ್ ಇಂಟು ಕಾರ್ಡಿಯಾಕ್ ಅರೆಸ್ಟ್. ಹಾರ್ಟ್ ಅಟ್ಯಾಕ್ ಕ್ಯಾನ್ ಲೀಡ್ಸ್ ಟು ಕಾರ್ಡಿಯಾಕ್ ಅರೆಸ್ಟ್. ಯಾವಾಗ ನೀವು ರೆಸ್ಟ್ ಕೊಡಲಿಲ್ಲ ಅಂತ ಅಂದರೆ,
ನಿಂತ್ಕೊಳ್ಳಿಲ್ಲ ಅಂತಂದರೆ, ಕೂತ್ಕೊಳ್ಳಿಲ್ಲ ಅಂತಂದರೆ, ನಾನು ಚೆನ್ನಾಗಿದೆ ಅಂತ ನಾನೇ ವಾಕ್ ಮಾಡ್ತಾ ಇದ್ದೀನಿ, ಸ್ಟೇರ್ಸ್ ಹತ್ತಾ ಇದ್ದೀನಿ, ಸ್ಟೇರ್ಸ್ ಇಳಿತಾ ಇದ್ದೀನಿ ಅಂತಂದರೆ ಏನಾಗುತ್ತೆ, ಪ್ರೆಷರ್ ಆನ್ ದಿ ಹಾರ್ಟ್ ವಿಲ್ ಬಿ ಮೋರ್ ಆ್ಯಂಡ್ ಯು ಮೇ ಗೋ ಇನ್ ಟು ಕಾರ್ಡಿಯಕ್ ಅರೆಸ್ಟ್. ಹಾಗೇನಾಗುತ್ತೆ, ಕಾರ್ಡಿಯಕ್ ಅರೆಸ್ಟ್ ಆಗೋ ಸಾಧ್ಯತೆ. ಹಾರ್ಟ್ ಅಟ್ಯಾಕ್ ಕ್ಯಾನ್ ಲೀಡ್ಸ್ ಟು ಕಾರ್ಡಿಯಕ್ ಅರೆಸ್ಟ್. ಬಟ್ ಕಾರ್ಡಿಯಕ್ ಅರೆಸ್ಟು ಹಾರ್ಟ್ ಅಟ್ಯಾಕ್ ಮಾಡಲ್ಲ, ಹಾರ್ಟ್ ಅಟ್ಯಾಕಿಂದ ಕಾರ್ಡಿಯಕ್ ಅರೆಸ್ಟ್ ಆಗ್ಬೋದು. ಸೊ ಇದೆಲ್ಲ ಸಿಮ್ಟಮ್ಸ್ ಕಾಣ್ಬೋದು. ಸೊ ವಾಕರಿಕೆ ಬರ್ತಾ ಇದೆ ಅಂತ ಅಂದರೆ ಅಥವಾ ವಾಂತಿ ಬರ್ತಾ ಇದೆ ಅಂತಂದರೆ ಅದು ಪಿತ್ತ ಅಂತ ಅಲ್ಲ ಅಥವಾ ಗ್ಯಾಸ್ಟ್ರಿಕ್ ಅಲ್ಲ, ಅದೂ ಕೂಡ ಹಾರ್ಟ್ ಅಟ್ಯಾಕ್ನ ಒಂದು ಸಿಮ್ಟಮ್. ಹಾಗಾಗಿ ಈ 4-5 ಪಾಯಿಂಟ್ಸ್ ಏನು ಹೇಳಿದ್ರೆ ಅದರಲ್ಲಿ ಯಾವುದಾದ್ರು ಒಂದಿದ್ರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಆದಷ್ಟು ಬೇಗ ಹತ್ತಿರದ ಹಾಸ್ಪಿಟಲ್ಗೆ ಹೋಗಿ ECG ಮಾಡಿಸಿ. ಸೊ ಮುಂಚೆ ಏನು ಹೇಳ್ತಿದ್ದೀವಿ, ಗ್ಯಾಸ್ಟ್ರಿಕ್ ಚೆಸ್ಟ್ ಪೇನ್ ಹಿಂಗಿರುತ್ತೆ, ಹಾರ್ಟ್ ಅಟ್ಯಾಕ್ ಚೆಸ್ಟ್ ಪೇನ್ ಹಿಂಗಿರುತ್ತೆ ಅಂತ ಡಿಫ್ರೆನ್ಸ್ ಬರೆದ್ಬಿಟ್ಟು ತೋರಿಸ್ತಾ ಇದ್ದೆ ನಾನೇ. ಬಟ್ ಇವಾಗ ನಾವು ಯಾವಾಗ ಗ್ಯಾಸ್ಟ್ರಿಕ್ ಅನ್ಕೋತೀವಿ ಅದು ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಹಾರ್ಟ್ ಅಟ್ಯಾಕ್ ಅಂತ ಅಂದ್ಕೊಂಡಿರೋದು ಗ್ಯಾಸ್ಟ್ರಿಕ್ ಆಗಿರುತ್ತೆ. ಇದನ್ನು ಅದು ಮಿಮಿಕ್ ಮಾಡುತ್ತೆ, ಅದನ್ನು ಇದು ಮಿಮಿಕ್ ಮಾಡುತ್ತೆ. ಹಾಗಾಗಿ ರಿಸ್ಕ್ ತೊಗೊಳ್ಳೋ ಅಗತ್ಯ ಇಲ್ಲ. ಗೋಲ್ಡನ್ ಅವರಲ್ಲಿ ಆದಷ್ಟು ಬೇಗ ಹತ್ತಿರದ ಹಾಸ್ಪಿಟಲ್ಗೆ ಹೋಗಿ ಒಂದು ECG ಮಾಡಿದೆ ಅಂತಂದರೆ ಆ ECG ನಿಮಗೆ ಹೇಳುತ್ತೆ ಅದು ಹಾರ್ಟ್ ಅಟ್ಯಾಕಾ ಅಥವಾ ಕಾರ್ಡಿಯಕ್ ಗ್ಯಾಸ್ಟ್ರಿಕ್ಕಾ. ಅದ್ರ ಮೇಲೆ ಡಾಕ್ಟ್ರ್ ಏನು ಟ್ರೀಟ್ಮೆಂಟ್ ಮಾಡಿದ್ರೆ ಆ ಟ್ರೀಟ್ಮೆಂಟ್ ತೊಗೊಳ್ಳಿ. ಸೊ ಪಕ್ಕದ ಮನೆಯವರಿಗೆ ಮಾತ್ರೆ ಕೊಟ್ಟಿದ್ರು ಅಂತ ನೀವು ಆ ಮಾತ್ರೆ ತೊಗೋಬೇಡಿ. ನಾವು ಕಾಮನ್ವಾಗಿ ಅದನ್ನು ಮಾಡ್ತೀವಿ, ಪಕ್ಕದ ಮನೆಗೆ ಎದೆ ನೋವು ಬಂದಿತ್ತಂತೆ ಅದಕ್ಕೆ ಆ ಮಾತ್ರೆ ಕೊಟ್ಟರಂತೆ ನಾನೇ ಅದೇ ಮಾತ್ರೆ ತೊಗೋತೀನಿ. ನೋ, ಅವರ ಹೃದಯನೇ ಬೇರೆ, ನಿಮ್ಮ ಹೃದಯನೇ ಬೇರೆ, ಅವರ ದೇಹನೇ ಬೇರೆ, ನಮ್ಮ ದೇಹನೇ ಬೇರೆ. ದಯಮಾಡಿ ಅದನ್ನು ಮಾಡಬೇಡಿ, ದಟ್ಸ್ ರಾಂಗ್. ಸರ್ನಾ? ಸೊ ಈಗ ಹಾರ್ಟ್ ಅಟ್ಯಾಕಿಗೆ ಏನು ಪ್ರಥಮ ಚಿಕಿತ್ಸೆ ಮಾಡಬೇಕು? ಸೊ ಇಲ್ಲಿ ಅತಿ ಮುಖ್ಯವಾದ ಮಂತ್ರ ಏನಪ್ಪ ಅಂತಂದರೆ ಗಿವಿಂಗ್ ದಮ್ ಅ ರೆಸ್ಟ್. ಸೊ ಕೂತಿದ್ದಾರೆ ಅಂದರೆ ಕೂತೇ ಇರಲಿ, ಸರ್ನಾ? ಮಲಗಿದ್ದಾರೆ ಅಂತಂದರೆ ಮಲಗೇ ಇರಲಿ. ಆಂಬುಲೆನ್ಸ್ ಗಾಡಿ ಬಂದಿದೆ ಬರವಾ ನಿಧಾನಕ್ಕೆ ಹೋಗೋಣ ಅಂತೇಳಿ ಯಾವುದೇ ಕಾರಣಕ್ಕೂ ಅವ್ರನ್ನ ನಡೆಸೋ ಪ್ರಯತ್ನ ಮಾಡಬೇಡಿ. ನಡೆಸ್ಬೇಕಾದ್ರೆ ಏನಾಗ್ಬೋದು, ತೊಂದರೆ ಆಗ್ಬೋದು. ಸರ್ನಾ? ಸರ್ ನೀವು ಬನ್ನಿ, ಬನ್ನಿ. ತಮ್ಮ ಹೆಸರು ಸರ್? ಅಚ್ಚಾ, ಪ್ಲೀಸ್ ಕಮ್, ಪ್ಲೀಸ್ ಬಿ ಸಿಟೆಡ್, ಸೆಟ್. ಓಕೆ. ಸೊ ದ ಸಮಥಿಂಗ್ ಕಳ್ಳೆಸ್ ಹಂಗೆ ರೀ, ಕಾಲ್ ಬೆಂಡ್ ಮಾಡಿ ಮೇಲ್ಗಡೆ, ಓಕೆ, ಕೈ ಇಲ್ಲಿಡಿ, ಫೈನ್. ಸೊ ಈಗ ಅವರು ಇಲ್ಲಿ ಗೋಡೆ ಇದ್ದರೆ ಗೋಡೆಗೆ ಒರೆಸ್ಬೋದು, ಬೇಕಾದರೆ ಗೋಡೆ ಇಲ್ಲ ಅಂತಂದರೆ ಈ ಥರ ಕೂರಿಸ್ಬೋದು. ಇದಕ್ಕೆ ಹೆಸರು ಹಾಫ್ ಸಿಟ್ಟಿಂಗ್ ಪೊಸಿಷನ್ ಅಂತ. ಫುಲ್ ಕೂತೂ ಇಲ್ಲ, ಫುಲ್ ಮಲಗೂ ಇಲ್ಲ. ಯಾವಾಗ ಈ ಥರ ಕೂತ್ಕೋತಾರೆ ಆಗೇನಾಗುತ್ತೆ, ಹೃದಯದ ಮೇಲೆ ಇರ್ತಕ್ಕಂಥ ಪ್ರೆಷರು ಕಡಿಮೆ ಆಗುತ್ತೆ, ಕಾಲಿಗೆ ಹೋಗ್ತಾ ಇರ್ತಕ್ಕಂಥ ರಕ್ತ ಸಂಚಾರನೂ ಕೂಡ ಕಡಿಮೆ ಆಗುತ್ತೆ. ಆವಾಗ ಏನಾಗ್ಬೋದು, ಹಾರ್ಟ್ ಅಟ್ಯಾಕ್, ಕಾರ್ಡಿಯಕ್ ಅರೆಸ್ಟ್ ಆಗೋ ಸಾಧ್ಯತೆ ಕಡಿಮೆ. ಸೊ ಈ ಥರ ಕೂರಿಸಿದ್ರೆ, ಈ ಥರ ಕೂರ್ಸೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಚೇರ್ ಮೇಲೆ ಕೂರಿಸಿ ಪರವಾಗಿಲ್ಲ, ಅಥವಾ ಮಲಗಿಸಿ ಪರವಾಗಿಲ್ಲ. ಪೇಷಂಟ್ ಚೇರ್ ಮೇಲೆ ಕೂತಿದ್ರೆ ಚೇರ್ ಸಮೇತ ಕೆಳಗಡೆ ಆಂಬುಲೆನ್ಸ್ಗೆ ಹೋಗಬೇಕು, ಮಲಗಿದ್ರೆ ಬೆಡ್ ಸಮೇತ ಕೆಳಗಡೆ ಆಂಬುಲೆನ್ಸ್ಗೆ ಹೋಗಬೇಕು. ಯಾವುದೇ ಕಾರಣಕ್ಕೂ ಏನು ಮಾಡಬಾರ್ದು, ವಾಕ್ ಮಾಡಬಾರ್ದು. ವಾಕ್ ಮಾಡಿದ್ರೆ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಇದ್ದಿದ್ದು ಕಾರ್ಡಿಯಕ್ ಅರೆಸ್ಟ್ ಆಗೋ ಸಾಧ್ಯತೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ಅದು ಮೇನ್ ಟಾರ್ಗೆಟ್. ಹಂಗಾಗಿ ಅದನ್ನು ಕಡಿಮೆ ಮಾಡಬೇಕು. ಇದ್ರ ಜೊತೆಗೆ, ಥ್ಯಾಂಕ್ ಯು ಸರ್, ಯಾವ ನಂಬರಿಗೆ ಫೋನ್ ಮಾಡಬೇಕು ಆಂಬುಲೆನ್ಸ್ ಬೇಕು ಅಂತಂದರೆ 112ಗೆ ಫೋನ್ ಮಾಡಬೇಕು. ಇದಾದಮೇಲೆ ನಿಮ್ಮ ಹತ್ರ ಏನಾದರೂ ಮಾತ್ರೆ ಇದೆ, ಯಾವ ಮಾತ್ರೆ? ಆಸ್ಪಿರಿನ್. ಕೇಳಿರ್ತೀರಲ್ಲ ಆಸ್ಪಿರಿನ್ ಅಂತ, ಬ್ಲಡ್ ಥಿನ್ನರ್. ಸೊ ನಿಮ್ಮ ಹತ್ರ ಆಸ್ಪಿರಿನ್ ಟ್ಯಾಬ್ಲೆಟ್ ಇದೆ ಅಂತ ಅಂದರೆ ಎಷ್ಟು ಟ್ಯಾಬ್ಲೆಟ್ ಕೊಡಬೇಕು? ಓಕೆ, ಅದು ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಅವೈಲೇಬಲ್ ಇರೋದು ಬೇಬಿ ಆಸ್ಪಿರಿನ್ 75 mg ಅಂತ ಅದು ಬರುತ್ತೆ. ದ ಲೋಡಿಂಗ್ ಡೋಸಸ್ ಮಿನಿಮಮ್ 300 mg, 325 ಅಂತಾರೆ, 300 or 325 mg ಕೊಡಬೇಕು. ಅಂದರೆ ಅಟ್ಲೀಸ್ಟ್ 4 ಟ್ಯಾಬ್ಲೆಟ್ ಕೊಡಬೇಕು. 75 mg ಆದರೆ 150 mg ಆದರೆ 2 ಟ್ಯಾಬ್ಲೆಟ್ ಕೊಡಬೇಕು. ಹೆಂಗೆ ಕೊಡಬೇಕು? ಎಸ್. ಸೊ ಚೆನ್ನಾಗಿ ಪೌಡ್ರ್ ಮಾಡಿ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಕೊಡಬೇಕು. ಇಲ್ಲಾಂತಂದರೆ ಪೇಷಂಟಿಗೆ ಪ್ರಜ್ಞೆ ಇದೆ ಅಂತಂದರೆ ಅವ್ರನ್ನೇ ಚೆನ್ನಾಗಿ ಅಗಿಯೋಗಿ ಕೇಳಿ ಆಮೇಲೆ ಮಾತ್ರೆಯನ್ನು ಕೊಡಬೇಕು. ಅವಾಗೇನಾಗುತ್ತೆ, ಅದು ಬೇಗ ಹೋಗಿ ಕೆಲಸ ಮಾಡುತ್ತೆ. ಇದ್ರ ಕೆಲಸ ಏನು, ನೀವೆಲ್ಲ ಹೇಳ್ದಂಗೆ ಇದು ಬ್ಲಡ್ ಥಿನ್ನರ್. ಬೈ ಚಾನ್ಸ್ ಪೇಷಂಟಿಗೆ ಪೀರಿಯಡ್ಸ್ ನಡೀತಾ ಇದೆ, ಸೈಕಲ್ಸ್ ಇದೆ, ದಯವಿಟ್ಟು ಈ ಟ್ಯಾಬ್ಲೆಟ್ ಕೊಡಬೇಡಿ. ಯಾಕೆ? ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಯಾರಿಗಾದರೂ ರೀಸೆಂಟಾಗಿ ಅಲ್ಸರ್ ಆಗಿದೆ ಅವರಿಗೆ ಈ ಮಾತ್ರೆನ ಕೊಡಬೇಡಿ, ಯಾಕಂದರೆ ಒಳ್ಳೆ ರಕ್ತ ಸ್ರಾವ ಜಾಸ್ತಿ ಆಗುತ್ತೆ. ಯಾರಿಗೆ ರೀಸೆಂಟ್ ಸರ್ಜರಿ ಆಗಿದೆ ಅವರಿಗೂ ಈ ಮಾತ್ರೆಯನ್ನು ಕೊಡುವಾಗಿಲ್ಲ. ಯಾರಿಗೆ ಹೆಡ್ ಇಂಜುರಿ ಆಗಿರುತ್ತೆ ಅವರಿಗೂ ಕೂಡ ಈ ಮಾತ್ರೆಯನ್ನು ಕೊಡುವಾಗಿಲ್ಲ. ಮತ್ತು ಯಾರಿಗೆ ಅಲರ್ಜಿ ಇರುತ್ತೆ ಅವರಿಗೂ ಕೂಡ ಈ ಮಾತ್ರೆಯನ್ನು ಕೊಡುವಾಗಿಲ್ಲ. ಅದು ಕೊಟ್ಟರೆ ಏನಾಗುತ್ತೆ, ಒಳ್ಳೆಯದಕ್ಕಿಂತ ತೊಂದರೆ ಜಾಸ್ತಿ. ಇದು ಬ್ಲಡ್ಡನ್ನು ಸ್ಮೂತ್ ಮಾಡುತ್ತೆ, ತಿನ್ ಮಾಡುತ್ತೆ, ಬ್ಲೀಡಿಂಗ್ ಈಸಿಯಾಗಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಕೊಡೋಕ್ಕಿಂತ ಮುಂಚೆ ಈ 4 ಪ್ರಶ್ನೆಯನ್ನು ಕೇಳಿ ಆಮೇಲೆ ಈ ಮಾತ್ರೆಯನ್ನು ಕೊಡಬೇಕು. ಎಸ್, ಇವಾಗ ಕೇಳಿ. ಹೌದು, ಇಟ್ಸ್ ನಾಟ್ ರೆಕಮೆಂಡೆಡ್. ಯಾಕಂತಂದರೆ ಈಗ ಹೌದು, ಸೊ ಒಂದೊಂದು ಕಡೆಯಲ್ಲಿ ಒಂದೊಂದು ಏನು ಹೇಳ್ತೀವಿ ಜೀನ್ ಬೇರೆ. ಸೊ ಈಗ ಅವರು ಏನಾದ್ರು ರಿಸರ್ಚ್ ಮಾಡಿ ಅಪ್ರೂವ್ ಮಾಡಿ ದೆನ್ ಡಾಕ್ಟರ್ ಏನಾದ್ರು ನಿಮ್ಗೆ ತೊಗೊಳ್ಳಿ ಅಂತಂದ್ರೆ ಮಾತ್ರ ತೊಗೊಳ್ಳಿ, ಇಲ್ಲಾಂತಂದರೆ ತೊಗೊಳಕ್ಕೆ ಹೋಗಬೇಡಿ, ಬೇಡ, ಅಗತ್ಯ ಇಲ್ಲ. ಇಟ್ ಮೇ ಇನ್ಕ್ರೀಸ್ ಯುವರ್ ಚಾನ್ಸಸ್ ಆಫ್ ಬ್ಲೀಡಿಂಗ್. ಅಥವಾ ನೆಕ್ಸ್ಟ್ ನಿಮ್ಗೆ ಏನಾದ್ರು ಫ್ಯೂಚರ್ಲಿ ಯಾವ್ದಾದ್ರು ಸರ್ಜರಿ ಮಾಡಬೇಕು ಅಂತ ಅಂದ್ಕೊಳ್ಳಿ, ಆ ಸರ್ಜರಿ ಮಾಡಬೇಕಾದ್ರೆ ಕಾಂಪ್ಲಿಕೇಟ್ ಆಗುತ್ತೆ. ಹಾಗಾಗಿ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ, ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಸರ್ಜರಿಗೇನೋ ಒಂದು ಇನ್ಸ್ಟ್ರಕ್ಷನ್ ಮಾಡಿರ್ತೀವಿ,
ಆ ಚಿಕ್ಕ ಇನ್ಸಿಷನ್ ಇಂದನೇ ಬ್ಲೀಡಿಂಗು ಜಾಸ್ತಿ ಆಗುತ್ತೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದರಿಂದ ಕಾಂಪ್ಲಿಕೇಶನ್ಸ್ಗಳು ಜಾಸ್ತಿ ಆಗ್ಬೋದು. ಹಾಗಾಗಿ ಡಾಕ್ಟ್ರು ಸಜೆಸ್ಟ್ ಮಾಡಿದ್ರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ತಗೊಳ್ಳೋ ಅಗತ್ಯ ಇಲ್ಲ. ಸೊ ಇದು ಹಾರ್ಟ್ ಅಟ್ಯಾಕ್ಗೆ ಫಸ್ಟ್ ಏನು ರೆಸ್ಟು. ಆಂಬುಲೆನ್ಸಿಗೆ ಫೋನ್ ಮಾಡಬೇಕು, ಎಷ್ಟು ಅವರಲ್ಲಿ? 1 ಅವರ್. ಸೊ ಗೋಲ್ಡನ್ ಅವರ್ ಅನ್ನೋದು ಸಿಕ್ಕಾಬಟ್ಟೆ ಚೆನ್ನಾಗಿ ಕೆಲಸ ಮಾಡೋದು ಹಾರ್ಟ್ ಅಟ್ಯಾಕ್ ಪೇಷೆಂಟಲ್ಲಿ. ಆ ಬ್ಲಾಕ್ ಇರುತ್ತಲ್ಲ, ಆ ಬ್ಲಾಕನ್ನು ತೆಗೆಯೋಕ್ಕಿರೋ ಟೈಮು 1 ಅವರ್. ಮತ್ತು ಸ್ಟ್ರೋಕ್ ಆದಾಗಲೂ ಕೂಡ ಬ್ಲಾಕ್ ತೆಗೆಯೋಕ್ಕೆ ಟೈಮು 1 ಅವರ್. ಅಷ್ಟೊಡೆ ತೆಗೆದ್ರೆ ಮಾತ್ರ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್, ಇಲ್ಲಾಂದರೆ ಎಫೆಕ್ಟಿವ್ ಆಗಿರಲ್ಲ. ಮತ್ತು ನಿಮ್ಮ ಹತ್ರ ಮಾತ್ರೆ ಇದ್ದರೆ ಯಾವ ಮಾತ್ರೆ? ಆಸ್ಪಿರಿನ್ ಮಾತ್ರೆಯನ್ನು ಕೊಡ್ಬೋದು. ಅರ್ಥ ಆಯ್ತಾ? ಇದು ಹಾರ್ಟ್ ಅಟ್ಯಾಕ್ಗೆ. ನೆಕ್ಸ್ಟ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಕಾರ್ಡಿಯಾಕ್ ಅರೆಸ್ಟ್ ಅಂತಂದರೆ ಹೃದಯ ಸ್ತಂಭನ. ವೆರಿ ಗುಡ್. ಹೃದಯ ಸ್ಟಾಪ್ ಆಗಿದೆ. ಹೃದಯ ಸ್ಟಾಪ್ ಆಯಿತು ಅಂದರೆ ಬ್ರೈನಿಗೆ ಬ್ಲಡ್ ಸಪ್ಲೈ ಆಗುತ್ತಾ? ಇಲ್ಲ. ನಮ್ಮ ಬ್ರೈನು ರಕ್ತ ಸಂಚಾರ ಆಗಿಲ್ಲ ಅಂದರೆ ಎಷ್ಟು ನಿಮಿಷ ಬದುಕ್ಬೋದು? ಎಷ್ಟು? 7 ಮಿನಿಟ್ಸ್. ವೆರಿ ಗುಡ್. ಕ್ಲೋಸ್ ಟು 3 to 5 ಮಿನಿಟ್ಸ್. ರಕ್ತ ಸಂಚಾರ ಆಗದೆ, ಹೃದಯ ಬಡಿತಾ ಇಲ್ಲದೆ ನಮ್ಮ ಮೆದುಳು ಕೇವಲ 3 ರಿಂದ 5 ನಿಮಿಷ ಮಾತ್ರ ಬದುಕಬಲ್ಲದು. ಆಮೇಲೆ ಏನಾಗುತ್ತೆ? ಬ್ರೈನ್ ಡೆತ್ ಆಗುತ್ತೆ. ಒಂದೇ ಸಲ ಡೆತ್ ಆಗಲ್ಲ, ಗ್ರ್ಯಾಜುವಲಿ ಡೆತ್ ಆಗ್ತಾ ಹೋಗುತ್ತೆ. ಸೊ ಬ್ರೈನ್ ಡೆತ್ ಆಗಬಾರ್ದು ಅಂತಂದರೆ ಹೃದಯ ಮತ್ತೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಹೃದಯದಿಂದ ಮೆದುಳಿಗೆ ರಕ್ತ ಸಂಚಾರ ಪ್ರಾರಂಭ ಆಗುತ್ತೆ. ಸೊ ನಮ್ಮ ಮೆದುಳು ರಕ್ತ ಸಂಚಾರ ಇಲ್ಲದೆ, ಅಂದರೆ ಆಮ್ಲಜನಕ ಇಲ್ಲದೆ, ಗ್ಲೂಕೋಸ್ ಇಲ್ಲದೆ ಕೇವಲ 3 ರಿಂದ 5 ನಿಮಿಷ ಮಾತ್ರ ಬದುಕಬಲ್ಲದು. ಆಮೇಲೆ ಏನಾಗುತ್ತೆ? ಬ್ರೈನ್ ಡೆತ್ ಆಗುತ್ತೆ. ಅದಕ್ಕೋಸ್ಕರ ಲೋ ಶುಗರ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಹೈ ಶುಗರ್ ಅಂತ ಹೇಳೋದು. ಲೋ ಆಕ್ಸಿಜನ್ ಇಸ್ ಮೋರ್ ದನ್ ಡೇಂಜರಸ್ ದ್ಯಾನ್ ಹೈ ಆಕ್ಸಿಜನ್ ಅಂತ ಅದಕ್ಕೋಸ್ಕರ ಹೇಳೋದು. ಸರ್ ನಾ ಈಗೇನು ಮಾಡ್ಬೇಕು ನಾವು? ಹೃದಯ ಸ್ಟಾಪ್ ಆಗಿದೆ ಅಲ್ವಾ? ಸೊ ಹೃದಯದ ಮೇಲೆ ಒತ್ತಿ 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 ಹೃದಯದಿಂದ ಮೆದುಳಿಗೆ ರಕ್ತಸ್ರಾವವನ್ನು ಸಂಚಾರ ಆಗೋ ಥರ ನೋಡ್ಕೋಬೇಕಾಗಿರೋದು ನಮ್ಮ ಕೆಲಸ. ಅದಕ್ಕೆ ಹೆಸರು CPR. ಹೆಸರೇನೋದಕ್ಕೆ? ಫುಲ್ ಫಾರ್ಮ್ ಗೊತ್ತಾ ಯಾರಿಗಾದರೂ? ಸೂಪರ್. ಸೊ ಒಂದು ಜೋರು ಚಪ್ಪಾಳೆ ಹೊಡೀರಿ. ನಾನು ನನ್ನ MSc ಸಬ್ಜೆಕ್ಟ್ ಬಂದು ಎಷ್ಟು ಜನಕ್ಕೆ CPR ಬಗ್ಗೆ ಗೊತ್ತು ಇಂಡಿಯಾದಲ್ಲಿ ಅಂತ ನಾನು ಮಾಡಿದ ರಿಸರ್ಚು. ಸೊ ನನ್ನ ರಿಸರ್ಚಲ್ಲಿ ನಮಗೆ ಗೊತ್ತಾಗಿದ್ದೇನಪ್ಪ ಅಂತಂದರೆ ಓನ್ಲಿ 2% ಇಂಡಿಯನ್ಸ್ ನೋಸ್ ಅಬೌಟ್ CPR ಸ್ಕಿಲ್ಸ್. ಅದರಲ್ಲಿ 1.5% ಆಫ್ ದೆಮ್ ಆರ್ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್. 0.5% ಜನರಲ್ ಪಬ್ಲಿಕ್ ಇದ್ರ ಬಗ್ಗೆ ಗೊತ್ತಿದ್ರೆ ಅಲ್ಲಿ ಒಬ್ಬರು ನೀವು. ಹಂಗಾಗಿ ಯು ಡಿಸರ್ವ್ 1 ಬಿಗ್ ಹ್ಯಾಂಡ್. ಓಕೆನಾ? ಸೊ ಇದನ್ನು ಕಾರ್ಡಿಯೋ ಪಲ್ಮನರಿ ರಿಸಾಸಿಟೇಷನ್ ಅಂತ ಕರಿತೀವಿ. ಕಾರ್ಡಿಯೋ ಅಂದರೆ ನಿಮ್ಮ ಹೃದಯ, ಪಲ್ಮನರಿ ಅಂದರೆ ನಿಮ್ಮ ಶ್ವಾಸಕೋಶ, ರಿಸಾಸಿಟೇಷನ್ ಅಂತಂದರೆ ಹೃದಯ ಮತ್ತು ಶ್ವಾಸಕೋಶವನ್ನು ಪುನಶ್ಚೇತನಗೊಳಿಸುವ ವಿಧಾನ. ಹೃದಯ ಸ್ಟಾಪ್ ಆಗಿದೆ, ಶ್ವಾಸಕೋಶ ಸ್ಟಾಪ್ ಆಗಿದೆ, ಅದನ್ನು ನಾವೇನು ಮಾಡಬೇಕು ಇವಾಗ? ಪುನಶ್ಚೇತನ ಮಾಡಬೇಕು, ರಿಸಸಿಟೇಟ್ ಮಾಡಬೇಕು. ಅದಕ್ಕೆ ಹೆಸರು ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್. ಸೊ ನಾನು ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ಗೆ ಇಂಡಿಯನ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತೀನಿ. ಸೊ ನಾವು ಇತ್ತೀಚೆಗೆ ಏನು ಮಾಡಿದ್ದೀವಪ್ಪ ಅಂತಂದರೆ ಇದಕ್ಕೆ ಇನ್ನೊಂದು C ಆ್ಯಡ್ ಮಾಡಿದ್ದೀವಿ. ಇನ್ನೊಂದು C ಅಂದರೆ ಸೆರೆಬ್ರೋ ಅಂತ. ಸೆರೆಬ್ರೋ ಅಂದರೆ ನಿಮ್ಮ ಬ್ರೈನ್. ನಾವು CPR ಮಾಡ್ತಿರೋ ಉದ್ದೇಶ ಬರೀ ಹೃದಯ ಮತ್ತು ಶ್ವಾಸಕೋಶನ ಸ್ಟಾರ್ಟ್ ಮಾಡಬೇಕು ಅಂತನಾ? ಇಲ್ಲ, ಮೆದುಳನ್ನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ. ಹಂಗಾಗಿ ಸೆರೆಬ್ರೋ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂತ. ಇವಾಗ 2025ಗಿಂತ ಮುಂಚೆ CPR ಹೇಳ್ತಾ ಇದ್ವಿ. 25ರಿಂದ ಮುಂಚೆ ಇನ್ನು ಮುಂದೆ ಏನಾಗುತ್ತೆ? ಇದು CPR ಆಗುತ್ತೆ. ಸೆರೆಬ್ರೋ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂದರೆ ಮೆದುಳು, ಹೃದಯ, ಶ್ವಾಸಕೋಶವನ್ನು ಪುನಶ್ಚೇತನಗೊಳಿಸುವ ವಿಧಾನ. ಅದನ್ನ ಹೆಂಗೆ ಮಾಡೋದು ಅಂತೇಳಿ ಆಮೇಲೆ ಒಂದು ಸಣ್ಣ ಬ್ರೇಕ್ ಆದಮೇಲೆ ತೋರಿಸ್ಕೊಡ್ತೀನಿ. ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಲಾಸ್ಟ್ 1 ತಿಂಗಳಿಂದ ಜಾಸ್ತಿ ಆಗೋದು ಕಾರ್ಡಿಯಾಕ್ ಅರೆಸ್ಟು. ಸೊ ಬೈ ಚಾನ್ಸ್ ಆ ಥರ ಕಾರ್ಡಿಯಾಕ್ ಅರೆಸ್ಟ್ ಆಗಿದ್ರೆ ಏನು ಮಾಡಬೇಕು ಅಂತ ಇಲ್ಲಿ ಪ್ರಾಕ್ಟೀಸ್ ನೋಡಿಕೊಂಡು ಹೊರಗಡೆ ಹೋಗಿ ಪ್ರಾಕ್ಟೀಸ್ ಮಾಡೋಣ. ಅಲ್ಲೂ ಕೂಡ ಮ್ಯಾನೇಜನ್ಸ್ ಅರೇಂಜ್ ಮಾಡಿದ್ವಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಹೋಗ್ತಿರೋ ಜಾಗ ಸೇಫ್ ಆಗಿದೆ ಅಂತ ನೋಡಬೇಕು. ಸೊ ಅವ್ರ ಹತ್ರ ಹೋಗಿ ಮಾತಾಡ್ಸೋ ಪ್ರಯತ್ನ ಮಾಡಬೇಕು. ಸರ್ ಸರ್ ಯಾಕೆ ಬಿದ್ದಿದ್ದೀರಾ, ಏನಾಯ್ತು ಮಾತಾಡಿ ಅಂತ ಮಾತಾಡಿಸ್ಬೇಕು. ಸೊ ಬೈ ಚಾನ್ಸ್ ಅವ್ರು ಮಾತಾಡ್ತಿಲ್ಲ ಅಂತಂದ್ರೆ ಆದಷ್ಟು ಬೇಗ ಹೆಲ್ಪ್ ಕರಿಬೇಕು. ಯಾಕಂದ್ರೆ ಒಬ್ಬರೇ ತುಂಬ CPR ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ನಾನು ಕರೆದು ನೀವು ಆದಷ್ಟು ಬೇಗ 112 ಫೋನ್ ಮಾಡಿ ALS ಆಂಬುಲೆನ್ಸ್ ಅನ್ನ ತರಿಸಿ ಅಂತ ಹೇಳಬೇಕು. ಅದಾದ್ಮೇಲೆ ನಾಡಿ ಬಡಿತ ನೋಡಬೇಕು. 2 ಸೆಕೆಂಡು 5 ಸೆಕೆಂಡ್. 1001, 1002, 1003, 1004, 1005, 1006, 1007, 1008, 1009, 1010. ಯಾಕೆ 1000? ಹಂಗೆ ಹೇಳ್ಬೋದಲ್ಲ 1 2 3 4 ಯಾಕಪ್ಪ ಅಂತಂದ್ರೆ ಆ ಅಕ್ಷರ ಟಿಕ್ 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 ಅಂತ ಸೆಕೆಂಡ್ ಹೋಗುತ್ತಲ್ವಾ, ಅದನ್ನ ಕಂಪ್ಲೀಟ್ ಕವರ್ ಮಾಡೋಕ್ಕೋಸ್ಕರ 1000 ಅಂತ ಹೇಳ್ತಾರೆ. ಸೊ 1 2 3 4 ಅಂತ ಹೇಳ್ಬಿಟ್ಟು ಬೇಗ ಮುಗಿಸ್ಬಿಡ್ತೀವಿ, ಅದಕ್ಕೋಸ್ಕರ ಹೇಳ್ತಾರೆ. ಇಲ್ಲಾಂದ್ರೆ ನಿಮಗೆ ಅವ್ರ ಹೆಸರು ಗೊತ್ತಿರೋ ಹೆಸರು ಹೇಳಿ 1 ಅಂತ ಹೇಳ್ಬೋದು. ಶಶಿ 1, ಶಶಿ 2 ಅಂತ ಲೆಕ್ಕ. ಸೊ ನಾಡಿ ಬಡಿತ ಇಲ್ಲ ಅಂದ ತಕ್ಷಣ ಆಂಬುಲೆನ್ಸ್ ಕನ್ಫರ್ಮ್ ಮಾಡಿಕೊಂಡು ದೇಹದ ಮಧ್ಯಭಾಗಕ್ಕೆ ಒಂದು ಕಾಲ್ಪನಿಕ ರೇಖೆಯನ್ನು ಹಾಕಿ, ಎದೆಯ ಮಧ್ಯಭಾಗದ ಒಂದು ಕಾಲ್ಪನಿಕ ರೇಖೆ ಹಾಕಿ, ಇವೆರಡೂ ಕಾಲ್ಪನಿಕ ರೇಖೆಗಳು ಎಲ್ಲಿ ಕೂಡ್ಕೋತವೋ, ಎಲ್ಲಿ ಸಂಧಿಸ್ತವೋ ಅಲ್ಲಿಗೆ ನಿಮ್ಮ ಯಾವ್ದಾದ್ರು ಕಂಫರ್ಟಬಲ್ ಕೈಯನ್ನ ಇಟ್ಟು ಮತ್ತೊಂದು ಕೈಯಿಂದ ಲಾಕ್ ಮಾಡಿ ಎಲ್ಲ ಜಾಯಿಂಟ್ನ ಸ್ಟ್ರೇಟ್ ಮಾಡಿ ನಿಮ್ಮ ಬಾಡಿ ವೇಟ್ ಅನ್ನ ಪೇಷಂಟ್ ಮೇಲ್ಗಡೆ ಕಂಪ್ಲೀಟ್ ಆಗಿಬಿಟ್ಟು ಕಂಪ್ರೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಅಟ್ಲೀಸ್ಟ್ 2 ಇಂಚಷ್ಟು ಒಳಗಡೆ ಹೋಗಬೇಕು. 2 ಇಂಚು ಅಥವಾ 5 ಸೆಂಟಿಮೀಟರ್ ಅಷ್ಟು ಕಂಪ್ರೆಸ್ ಮಾಡಬೇಕು. ಎಷ್ಟು ಸಲ? 30 ಸಲ.
ಸರಿನಾ? ಕಟ್ ಮಾಡೋಣ, ಕೌಂಟ್ ಮಾಡ್ತೀರಾ? ಸ್ಟಾರ್ಟ್, ಕೌಂಟ್ ಮಾಡಿ ಎಲ್ಲರೂ. 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಸೊ ಈ ಥರ 30 ಕಂಪ್ರೆಷನ್ಸ್ ಆದಮೇಲೆ ಹ್ಯಾಂಡ್ ಕರ್ಶಿಪ್ ಇದೆ ಅಂತ ಅಂದರೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿದ್ದರೆ ಮಾತ್ರ ಸೊ ಬಾಯಿಯಿಂದ ಬಾಯಿಗೆ ಉಸಿರು ಕೊಡಬೇಕು. ಉಸಿರು ಕೊಡೋಕ್ಕಿಂತ ಮುಂಚೆ ಇದನ್ನು ಬಾಯಿ ಮೇಲೆ ಹಾಕಿ ಇದ್ದರೆ ಮಾತ್ರ, ಇಲ್ಲಾಂದರೆ ಮಾಡಾಗತ್ತೆ ಇಲ್ಲ. ಮೂಗನ್ನು ಮುಚ್ಚಬೇಕು. ಯಾಕೆ ಮೂಗು ಮುಚ್ಚಬೇಕು? ಬಾಯಿಂದ ಉಸಿರು ಕೊಡಬೇಕಾದ್ರೆ ಮೂಗಿಂದ ಆಚೆ ಬರೋ ಸಾಧ್ಯತೆ ಇರುತ್ತೆ. ಮೂಗನ್ನು ಮುಚ್ಚಿ ಬಾಯಿನ ಮೇಲೆತ್ತಿ ಈ ಥರ 2 ಉಸಿರನ್ನು ಕೊಡಬೇಕು. ಎಷ್ಟು ಉಸಿರು? 2. 30 ಕಂಪ್ರೆಷನ್ನು 2 ಉಸಿರು, 1 ಸೈಕಲ್ CPR ಅಂತ ಅರ್ಥ. ಈ ಥರ 5 ಸಲ ರಿಪೀಟ್ ಮಾಡಬೇಕು. ಎಷ್ಟು ಸಲ? 5 ಸಲ. ನನಗೆ ಮಾಡ್ತಾ ಇರೋದು 5ನೇ ಸಲದು ಅಂತ ಅಂದ್ಕೊಳ್ಳೋಣ. ಸರಿನಾ? ಸ್ಟಾರ್ಟ್ ಮಾಡಿ, ಕೌಂಟ್ ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಸೊ 30 ಆದಮೇಲೆ ಮತ್ತೇನು ಮಾಡಬೇಕು? ಬಾಯಿಂದ ಬಾಯಿಗೆ ಉಸಿರು ಕೊಡಬೇಕು. ಉಸಿರು ಕೊಡೋದು ಯಾರಿಗೆ? ಮನೆಯವರಿಗೆ ಮಾತ್ರ, ಹೊರಡೋರಲ್ಲ. ಅಥವಾ ಅವ್ರ ಬಾಯಲ್ಲಿ ತುಂಬ ಸಲ ನೊರೆ ಬರ್ತಾ ಇರುತ್ತೆ, ಜೊಲ್ ಬರ್ತಾ ಇರುತ್ತೆ, ಬಾಯಲ್ಲಿ ಗುಡ್ಕ ಹಾಕಿರ್ತಾರೆ. ಆ ಟೈಮಲ್ಲಿ ನಮಗೆ ಬಾಯಿಂದ ಬಾಯಿಗೆ ಉಸಿರು ಕೊಡೋಕ್ಕೆ ಹೇಸಿಗೆ ಆಗ್ತಿರುತ್ತೆ. ಅವಾಗ ಬಾಯಿಂದ ಬಾಯಿಗೆ ಉಸಿರು ಕೊಡೋ ಅಗತ್ಯ ಇಲ್ಲ. ಬರೀ ಕಂಪ್ರೆಷನ್ ಮಾಡಿದ್ರೆ ಸಾಕು. ಆಗೇನು ಮಾಡುತ್ತೆ? ಹೃದಯ ಪಂಪಾಗಿ ಎಲ್ಲಾಗುತ್ತೆ? ಬ್ರೈನಿಗೆ ರಕ್ತ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸರಿನಾ? ಸೊ ಈಗ 2025ನೇ ಇಸ್ವಿಯಲ್ಲಿ ಏನು ಹೇಳ್ತಾವ್ರೆ ಅಂತಂದರೆ, ಬಾಯಿಂದ ಬಾಯಿಗೆ ಉಸಿರು ಕೊಡೋದವರು ಪರವಾಗಿಲ್ಲ, ಆದರೆ CPRನ ಮಾತ್ರ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ ಅಂತ. ಯಾಕೆ? ನಾವು ಯಾವಾಗ ಬಾಯಿಂದ ಬಾಯಿಗೆ ಉಸಿರು ಕೊಡ್ತಾ ಇದ್ದೀವಿ ಆಗ ನಮ್ಮ ದೇಹದಿಂದ ಆಚೆ ಹೋಗ್ತಿರೋದೇನು? ಕಾರ್ಬನ್ ಡೈಆಕ್ಸೈಡ್. ಈ ಪೇಷಂಟಿಗೆ ಬೇಕಾಗಿರೋದೇನು? ಹಾಗಾಗಿ ಬಾಯಿಂದ ಬಾಯಿಗೆ ಉಸಿರನ್ನು ಕೊಡೋರು ಪರವಾಗಿಲ್ಲ, ನೀವೇನು ಮಾಡಬೇಕು? CPRನ ಮಾಡಬೇಕು. ಯಾವಾಗ ಬಾಯಿಂದ ಬಾಯಿಗೆ ಉಸಿರು ಕೊಡಲ್ಲ ಆವಾಗ 100ರಿಂದ 120 ಸಲನಾರು ಒತ್ತಬೇಕು ಅಂತ 1 ನಿಮಿಷಕ್ಕೆ. ಸೊ ಯಾವಾಗ 100ರಿಂದ 120 ಸಲ ಒತ್ತೀವಿ ಅವಾಗ ಏನಾಗುತ್ತೆ? ಅಟ್ಲೀಸ್ಟ್ ಒಂದು ಅರ್ಧ ಕರೆಕ್ಟಾಗಿ ಕಂಪ್ರೆಸ್ ಮಾಡಿರ್ತೀವಿ, ಅರ್ಧ ಎಲ್ಲೋ ಮಿಸ್ ಆಗಿರುತ್ತೆ. ಅರ್ಧ ಅಂದರೆ 60 ಸಲನಾರು ಹಾರ್ಟು ಬೀಟ್ ಆಗುತ್ತೆ ಅನ್ನೋದು ಕಾನ್ಸೆಪ್ಟು. ಸರಿನಾ? ಸೊ ಬಾಯಿಂದ ಬಾಯಿಗೆ ಉಸಿರು ಕೊಡೋಕ್ಕೆ ಸಾಧ್ಯ ಇದೆ. 30 ಕಂಪ್ರೆಷನು 2 ಉಸಿರು 5 ಸೈಕಲ್ಲು. ಬಾಯಿಂದ ಬಾಯಿಗೆ ಉಸಿರು ಕೊಡೋಕ್ಕೆ ಆಪ್ಷನ್ನೇ ಇಲ್ಲಪ್ಪ ಅನ್ನಂಗಿದ್ರೆ 100ರಿಂದ 120 ಕಂಪ್ರೆಷನು 1 ನಿಮಿಷಕ್ಕೆ. ಆ ಥರ 2 ನಿಮಿಷ CPR ಮಾಡಬೇಕು. 2 ನಿಮಿಷ ಆದಮೇಲೆ ಮತ್ತೆ ನಾಡಿ ಬಡಿತವನ್ನು ನೋಡಬೇಕು. ನಾಡಿ ಬಡಿತ ಬಂದಿದ್ದರೆ ನೀವು ಒಂದು ಅಮೂಲ್ಯವಾದ ಜೀವ ಉಳಿಸಿದ್ದೀರಾ ಅಂತ ಅರ್ಥ. ನಾಡಿ ಬಡಿತ ಬಂದಿಲ್ಲ ಅಂತ ಅಂದರೆ ತಪ್ಪೇನಿಲ್ಲ, ನೀವೇನು ಮಾಡ್ತೀರ ಅದನ್ನೇ ಕಂಟಿನ್ಯೂ ಮಾಡಿ. ಎಲ್ಲಿವರೆಗೆ? ಆಂಬುಲೆನ್ಸ್ ಬರೋ ತನಕ, ಅಥವಾ ನಿಮಗೆ ಟಯರ್ಡ್ ಆಗೋ ತನಕ, ಅಥವಾ ನೀವು ಆದಷ್ಟು ಬೇಗ ಪೇಷಂಟ್ನ ಹಾಸ್ಪಿಟಲ್ ಶಿಫ್ಟ್ ಮಾಡೋ ತನಕ ಕೂಡ ಇದನ್ನು ಕಂಟಿನ್ಯೂ ಮಾಡ್ಬೋದು. ಇದಕ್ಕೆ ಹೆಸರು CCPR, ಸೆರೆಬ್ರೋ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್. ಮೆದುಳು, ಹೃದಯ, ಶ್ವಾಸಕೋಶವನ್ನು ಪುನಶ್ಚೇತನಗೊಳಿಸುವ ವಿಧಾನ. ಅರ್ಥ ಆಗಿದೆಯಾ? ಇದು ದೊಡ್ಡವ್ರಿಗೆ. ಸೊ ಸಣ್ಣ ಮಕ್ಕಳಿದ್ರು, 10 ವರ್ಷದ ಒಳಪಟ್ಟ ಮಕ್ಕಳಿದ್ರು ಅಂದರೆ ಬರೀ 1 ಕೈ CPR, 1 ಕೈಯಲ್ಲಿ ಕಂಪ್ರೆಷನ್ನು. ಸೊ ಇವ್ರಿಗೆ ಮಾಡಬೇಕಾದ್ರೆ 15 ಕಂಪ್ರೆಷನ್ನು 2 ಉಸಿರು. ಯಾಕಪ್ಪ ಅಂತಂದರೆ ಮಕ್ಕಳಲ್ಲಿ ಅವರ ಶ್ವಾಸಕೋಶ ಮೊದಲು ಕೆಲಸ ಸ್ಟಾಪ್ ಮಾಡುತ್ತೆ, ಆಮೇಲೆ ಅವರ ಹೃದಯ ಕೆಲಸ ಸ್ಟಾಪ್ ಮಾಡುತ್ತೆ. ರೆಸ್ಪಿರೇಟರಿ ಅರೆಸ್ಟ್ ಲೀಡ್ಸ್ ಟು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ಅವ್ರಿಗೆ ಜಾಸ್ತಿ ಆಕ್ಸಿಜನ್ ಬೇಕು. ಹಂಗಾಗಿ 15 ಕಂಪ್ರೆಷನ್ನು 2 ಉಸಿರು. ಒಬ್ಬರೇ ಇದ್ದರೆ 30 ಕಂಪ್ರೆಷನ್ನು 2 ಉಸಿರು. ಇಬ್ಬರಿದ್ದರೆ 15 ಕಂಪ್ರೆಷನ್ನು 2 ಉಸಿರು. ಮಕ್ಕಳಾಗಿದ್ದರೆ 15 2, ದೊಡ್ಡವರಾಗಿದ್ದರೆ 30 2. ಎಷ್ಟು ಸೈಕಲ್ಲು? 30:2 ಮಾಡಿದ್ರೆ 5 ಸೈಕಲ್ಲು. 15:2 ಮಾಡಿದ್ರೆ 10 ಸೈಕಲ್ಲು. ಯಾರಿಗೆ? ಮಕ್ಕಳಿಗೆ ಮಾತ್ರ. ದೊಡ್ಡವರಿಗೆ 30:2, ಅದು ಕಡಿಮೆ ಆಗಲ್ಲ. ಸರಿನಾ? ಸೊ ಬೈ ಚಾನ್ಸ್ ತುಂಬ ಚಿಕ್ಕ ಮಕ್ಕಳಿದ್ರೆ ಏನು ಮಾಡಬೇಕು ಅಂತೇಳಿ ಹೊರಗಡೆ ಪ್ರಾಕ್ಟೀಸ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಮಗುವಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗೋದನ್ನು ಇಮೇಜ್ ಮಾಡೋಕ್ಕೂ ಆಗಲ್ಲ. ಇಟ್ಸ್ ಟೂ ಡಿಫಿಕಲ್ಟ್ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು, ಹಾರಿಬಲ್ ಆಗಿರುತ್ತೆ. ಸೊ ಬೈ ಚಾನ್ಸ್ ಮಗುಗೆ ಏನಾದ್ರು ಕಾರ್ಡಿಯಾಕ್ ಅರೆಸ್ಟ್ ಆಯಿತು ಅಂತಂದರೆ ಯಾವ ರೀತಿ CPR ಮಾಡಬೇಕು ಅಂತ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಇಲ್ಲಿ ಹಿಂಗೆ ನಾಡಿ ಪ್ರಜ್ಞೆ ಚೆಕ್ ಮಾಡೋಕ್ಕಾಗಲ್ಲ. ಸೊ ಅದ್ರ ಬದಲು ಮಗುವಿನ ಕಾಲನ್ನು ಹಿಡ್ಕೊಂಡು ಇಲ್ಲಿ ಕಾಲ ಹತ್ರ ಈ ಥರ ಟಾಪ್ ಮಾಡುವಾಗ ಮುಖದಲ್ಲಿ ಬದಲಾವಣೆ ಆಗುತ್ತಾ ನೋಡಬೇಕು. ಸೊ ಬೈ ಚಾನ್ಸ್ ಮುಖದಲ್ಲಿ ಬದಲಾವಣೆ ಆಗ್ತಾ ಇದೆ, ಅಥವಾ ಮಗು ಅಳ್ತಾ ಇದೆ, ಅಥವಾ ನಿಮ್ಮನ್ನು ಒದಿತಾ ಇದೆ ಅಂತಂದರೆ ಮಗುವಿಗೆ ಪ್ರಜ್ಞೆ ಇದೆ ಅಂತ ಅರ್ಥ. ಇಲ್ಲಾಂದರೆ ಮಗುವಿಗೆ ಪ್ರಜ್ಞೆ ಇಲ್ಲ ಅಂತ ಅರ್ಥ. ಅದಾದಮೇಲೆ ನಮಗೆಲ್ಲ ಗೊತ್ತಿರೋಂಗೆ ಮಗುವಿನ ಕತ್ತು ತುಂಬ ಚಿಕ್ಕದಿದೆ, ಹಾಗಾಗಿ ನಾಡಿ ಬಡಿತವನ್ನು ಇಲ್ಲಿ ನೋಡೋಕ್ಕಾಗಲ್ಲ. ಸೊ ಕೈಯಲ್ಲಿ ಈ ಒಳಭಾಗದಲ್ಲಿ ಈ ಜಾಗದಲ್ಲಿ ಹಿಂಗೆ ಇಟ್ಕೊಂಡ್ರೆ ಸುಲಭವಾಗಿ ನಾಡಿ ಬಡಿತ ಸಿಗುತ್ತೆ. ಇಲ್ಲಿ 6 ಸೆಕೆಂಡ್ ಚೆಕ್ ಮಾಡಬೇಕು. 1001, 1002, 1003, 1004, 1005, 1006 ಈ ಥರ 6 ಸೆಕೆಂಡ್ ಚೆಕ್ ಮಾಡಿದಾಗ ಅವು 6 ಸೆಕೆಂಡಲ್ಲಿ ಎಷ್ಟು ಸಲ ಮಿಡಿದಿದೆ. ಬೈ ಚಾನ್ಸ್ 4 ಸಲ ಮಿಡಿದಿದೆ ಅಂತ ಅಂದ್ಕೊಳ್ಳೋಣ. 10 40 ಸಲ. ಯಾವಾಗ ಮಗುವಿನ ನಾಡಿ ಬಡಿತ 60ಕ್ಕಿಂತ ಕಡಿಮೆ ಇರುತ್ತೆ ಅಲ್ಲೂ ಕೂಡ CPR ಮಾಡಲೇಬೇಕಾಗತ್ತೆ. ಎಷ್ಟಕ್ಕಿಂತ ಕಡಿಮೆ ಇದ್ದಾಗ? 60ಕ್ಕಿಂತ ಕಡಿಮೆ ಇದ್ದಾಗಲೂ ಕೂಡ CPR ಮಾಡಬೇಕು. ಆದರೆ ದೊಡ್ಡವ್ರಲ್ಲಿ ನಾಡಿ ಬಡಿತದೆ CPR ಮಾಡ್ತೀವಾ?
ದೊಡ್ಡವ್ರಲ್ಲಿ ನಾಡಿ ಬಡ್ತಿದ್ರೆ ಸಿ ಪಿ ಆರ್ ಮಾಡ್ತೀವಾ? ಮಾಡಲ್ಲ. ಮಗುವಲ್ಲಿ ಮಾತ್ರ 60ಕ್ಕಿಂತ ಕಡಿಮೆ ಇದ್ದಲ್ಲೂ ಕೂಡ ಸಿ ಪಿ ಆರ್ ಮಾಡಬೇಕು. ಯಾಕಂದರೆ ಮಗುವಿನ ಹೃದಯ 140ರಿಂದ 160 ಸಲ ಹೊಡಿಬೇಕು. ಈಗ ಅದು ಹೊಡಿತಾ ಇರೋದು 60ಕ್ಕಿಂತ ಕಡಿಮೆ, ಅದು ಸಾಕಾಗಲ್ಲ. ಹಾಗಾಗಿ 60ಕ್ಕಿಂತ ಕಡಿಮೆ ಇದ್ದಾಗ ಮತ್ತು ನಾಡಿ ಬಡಿತ ಇಲ್ಲದೇ ಇದ್ದಾಗ ಎರಡೂ ಟೈಮಲ್ಲೂ ಕೂಡ ಸಿ ಪಿ ಆರ್ನ ಮಾಡಬೇಕಾಗತ್ತೆ. ಹೆಂಗೆ ಸಿ ಪಿ ಆರ್ ಮಾಡೋದು? ಹಿಂಗೆ ಮಾಡೋಕ್ಕಾಗತ್ತಾ? ಇಲ್ಲ. ಒಂದು ಕೈಲಿ ಮಾಡ್ಬೋದಾ? ಇಲ್ಲ. ಸೊ ಒಂದು ಬೆರಳನ್ನು ಎದೆಯ ಮಧ್ಯಭಾಗದಲ್ಲಿ ಕಾಲ್ಪನಿಕ ರೇಖೆಯಾಗಿ ಇಟ್ಕೊಂಡು ಅಲ್ಲಿಂದ ಕೆಳಭಾಗಕ್ಕೆ ನಿಮ್ಮ 2 ಬೆರಳನ್ನು ಇಟ್ಟು ಇಲ್ಲಿಂದ ಕಂಪ್ರೆಸ್ ಮಾಡಬೇಕು. ಇಲ್ಲಿ ಡೆಪ್ತು 1.5 ಇಂಚ್ ಅಥವಾ 4 ಸೆಂಟಿಮೀಟರ್. ಮಕ್ಕಳಲ್ಲಿ ದೊಡ್ಡವರಲ್ಲಿ 2 ಇಂಚ್, ಇಲ್ಲಿ 1.5 ಇಂಚ್. ಸೊ ಎಷ್ಟು ಕಂಪ್ರೆಷನ್ ಕೊಡಬೇಕು? ಒಬ್ಬರೇ ಇದ್ದರೆ 30, ಇಬ್ಬರಿದ್ದರೆ 15. ಸ್ಟಾರ್ಟ್ ಮಾಡೋಣ. ಕೌಂಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಸೊ 30 ಆದಮೇಲೆ ಬಾಯಿಂದ ಬಾಯಿಗೆ ಉಸಿರು. ಎಷ್ಟು ಸಲ ಕೊಡಬೇಕು? 2 ಸಲ. ಉಸಿರು ಕೊಡಬೇಕಾದ್ರೆ ಅಂತ ತೊಗೊಂಡು ದೊಡ್ಡ ಉಸಿರು ಕೊಡಬೇಡಿ, ಯಾಕಂದರೆ ಮಗುವಿನ ಶ್ವಾಸಕೋಶ ತುಂಬ ಚಿಕ್ಕದಿರುತ್ತೆ. ಉಸಿರು ಎಷ್ಟು ಕೊಡಬೇಕು ಅಂದರೆ ಜಸ್ಟ್ ಎದೆ ಮೂಮೆಂಟ್ ಆದರೆ ಸಾಕು, ಅಷ್ಟು ಕೊಟ್ಟು ಸಾಕಂದ್ರೆ ಜಾಸ್ತಿ ಉಸಿರು ಕೊಡೋ ಅಗತ್ಯ ಇಲ್ಲ. ಬಜಾನ್ಸ್ ಉಸಿರು ಕೊಟ್ಟಿಲ್ಲೂ ಪರವಾಗಿಲ್ಲ, ಬಟ್ ಕಂಪೆನ್ಸನ್ನು ಮಾಡಲೇಬೇಕು. ಈಗ ಇಬ್ಬರಿದ್ದೀವಿ ಅಂತ ಅಂದ್ಕೊಳ್ಳೋಣ, ಇಬ್ಬರಿಗೂ ಟ್ರೈನಿಂಗ್ ಆಗಿದೆ ಅಂತ ಅಂದರೆ ಅಲ್ಲಿ 15 ಕಂಪ್ರೆಷನ್ಸು 2 ಉಸಿರು, ಸರಿನಾ? ಸೊ ಇದಕ್ಕೆ ನಾವು ಆಂಬು ಬ್ಯಾಗ್ ಅಂತ ಹೇಳ್ತೀವಿ. ಫಸ್ಟ್ ಏಡ್ ಕಿಟ್ಟಲ್ಲಿ ಇರುತ್ತೆ. ಇದನ್ನು ಉಸಿರು ಕೊಡೋಕ್ಕಂತಲೇ ಉಪಯೋಗಿಸ್ತಕ್ಕಂಥದ್ದು. ಇಲ್ಲಿಗೆ ಏನಾದರೂ ಆಕ್ಸಿಜನ್ ಕನೆಕ್ಟ್ ಮಾಡ್ಕೊಂಡ್ವಿ ಅಂದರೆ ಅದು 100% ಆಕ್ಸಿಜನ್ ಕೊಡುತ್ತೆ. ಇದಕ್ಕೆ ಆಕ್ಸಿಜನ್ ಕನೆಕ್ಟ್ ಮಾಡಿಲ್ಲ ಅಂದರೆ 21% ಅಂದರೆ ನಮ್ಮ ಎನ್ವೈರ್ಮೆಂಟಲ್ಲಿ ಏನು ಆಕ್ಸಿಜನ್ ಇರುತ್ತೆ ಅದನ್ನು ಮಗುಗೆ ಕೊಡುತ್ತೆ, ಸರಿನಾ? ಸೊ ಇದು ಹೆಂಗೆ ಯೂಸ್ ಮಾಡಬೇಕು ಅಂತಂದರೆ ಇಲ್ಲಿಟ್ಟು ಸಿ 2 ಬೆರಳನ್ನ ಸೇರಿಸಿದ್ರೆ ಸಿ ಆಗುತ್ತೆ, ಈ 3 ಬೆರಳು ಸೇರಿಸಿದ್ರೆ ಇ ಆಗುತ್ತೆ. ಸಿ ಫಾರ್ ಕಂಪ್ರೆಷನ್, ಇ ಫಾರ್ ಎಲಿವೇಷನ್ ಅಂತ. ಕಂಪ್ರೆಷನ್ ಆಫ್ ದಿ ಮಾಸ್ಕ್, ಎಲಿವೇಷನ್ ಆಫ್ ದಿ ಜಾ ಮಾಡಿ ಫಸ್ಟ್ ಬ್ರೆತ್ ಮತ್ತು ಸೆಕೆಂಡ್ ಬ್ರೆತ್ 2 ಉಸಿರು ಕೊಡಬೇಕು. 2 ಉಸಿರು 15 ಕಂಪ್ರೆಷನ್ಸು, ಸರಿನಾ? ಸೊ ರವಿ ಸರ್ ಬನ್ನಿ. ಎಕ್ಸಾಂಪಲ್ ಇವರು ರವಿಕುಮಾರ್ ಸರ್ ಅಂತೇಳಿ, ಇವರು ಕೂಡ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ನ ಏನು ನಮ್ಮ ಸ್ಟೇಟ್ ಇನ್ಸ್ಟ್ರಕ್ಟರ್ ಕೆಲಸ ಮಾಡ್ತಾರೆ. ಇವರು ಕೂಡ ಹಾಸನ ಜಿಲ್ಲೆಯವರು, ನಮ್ಮ ಸೀಗೂರವರು, ಅಂಕಪುರ ಪಕ್ಕದವರು, ಅಂಕಪುರ ಸೀಗೂರವರು. ಅವರು ಕೂಡ ಅವಾಗಲೇ ಬೆಳಗ್ಗೆ ನನ್ನ ಜೊತೆ ನಾನು ಹೋಗ್ತೀನಿ ಅಂತ ತಕ್ಷಣ ನಾನು ಬರ್ತೀನಿ ಅಂತ ಜೊತೆಲಿ ಬಂದರು. ಅವ್ರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸನ್ನು ಹೇಳ್ಬಿಟ್ಟು ಒಂದು ಜೋಚಪ್ಲೆ ಕೊಡಿ. ಥ್ಯಾಂಕ್ ಯು ಸೊ ಮಚ್. ಸೊ ನಾವೀಗ ಇಬ್ಬರೂ ಟ್ರೈನ್ಡ್ ಆಗಿದ್ದೀವಿ. ಸೊ ಇಬ್ಬರಿಗೂ ನಮಗೆ ಸಿ ಪಿ ಆರ್ ಮಾಡೋಕ್ಕೆ ಬರುತ್ತೆ. ಆವಾಗ ಟೆಕ್ನಿಕ್ ಚೇಂಜ್ ಆಗುತ್ತೆ. ಇದಕ್ಕೆ ನಾವು 2 ಥಂಬ್ ಎನ್ ಸರ್ಕಲ್ ಟೆಕ್ನಿಕ್ ಅಂತ ಹೇಳ್ತೀವಿ. ಅಂದರೆ ಮಗುವನ್ನು ಕರೆಕ್ಟಾಗಿ ಇಟ್ಕೊಂಡು 2 ಬೆರಳನ್ನು ಎದೆ ಮೇಲೆ ಬಿಟ್ಟು ನಾನೀಗ ಎಷ್ಟು ಸಲ ಕಂಪ್ರೆಷನ್ ಮಾಡಬೇಕು? 15 ಸಲ. ಅವ್ರು ಎಷ್ಟು ಸಲ ಉಸಿರು ಕೊಡಬೇಕು? 2 ಸಲ. ಡೆಪ್ತು 1.5 ಇಂಚಸ್. ಸ್ಟಾರ್ಟ್ ಮಾಡೋಣ. ಕೌಂಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15. ಆದ ತಕ್ಷಣ ಫಸ್ಟ್ ಬ್ರೆತ್ ಮತ್ತು ಸೆಕೆಂಡ್ ಬ್ರೆತ್ ಕೊಡ್ತಾರೆ. ಅದನ್ನು ಮತ್ತೆ ಕಂಪ್ರೆಷನ್ ಸ್ಟಾರ್ಟ್ ಆಗುತ್ತೆ. 1, 2, 3, 4, 5, 6, 7, 8, 9, 10, 11, 12, 13, 14, 15. 16 ಇಲ್ಲ, 15 ಮಾತ್ರ. 2 ಬ್ರೆತ್ ಕೊಡ್ತಾರೆ. ಈ ಥರ ಎಷ್ಟು ಸಲ ಮಾಡಬೇಕು? 10 ಸಲ. 10 ಸಲ ಮಾಡಿ ಆದಮೇಲೆ ನಾನು ಕಂಪ್ರೆಷನ್ ಮಾಡಿ ಸುಸ್ತಾಗಿರ್ತೀನಲ್ವಾ, ನಾನು ತಲೆ ಕಡೆ ಹೋಗಿ ಏರ್ವೇ ತಗೋತೀನಿ, ಅವರು ಕಂಪ್ರೆಷನ್ನ ಕಂಟಿನ್ಯೂ ಮಾಡ್ತಾರೆ. ಇದೇ ಥರ ದೊಡ್ಡವ್ರಿಗೂ ಆಗುತ್ತೆ. ಆಂಬುಲೆನ್ಸ್ ಬಂದಾಗ ಅಥವಾ ಇಬ್ಬರಿಗೆ 3 ಜನಕ್ಕೆ ಟ್ರೈನಿಂಗ್ ಬಂದಿತ್ತು ಅಂದರೆ ನೀವು 2 ನಿಮಿಷ ಸಿ ಪಿ ಆರ್ ಮಾಡಿ ಸುಸ್ತಾಗಿರ್ತೀರಲ್ವ, ಆವಾಗ ಚೇಂಜ್ ಮಾಡ್ಕೋಬೋದು. ಆವಾಗ ಸಿ ಪಿ ಆರ್ ಎಫೆಕ್ಟಿವ್ ಆಗಿರುತ್ತೆ. ಇಲ್ಲ ಅಂತಂದರೆ ಸಿ ಪಿ ಆರ್ ಎಫೆಕ್ಟಿವ್ ಆಗಿರಲ್ಲ. ಹಂಗಾಗಿ ಯು ಹ್ಯಾವ್ ಟು ಚೇಂಜ್ ಯುವರ್ ರೋಲ್ ಎವ್ರಿ 2 ಮಿನಿಟ್ಸ್ ಒನ್ಸ್ ಅಂತ. ಸೊ ಇವಾಗ ಸರ್ ಕಂಟಿನ್ಯೂ ಮಾಡ್ತಾರೆ, ನಾನು ಬ್ರೆತ್ ಕೊಡ್ತೀನಿ. ಆ ಥರ ಎಷ್ಟು ಸಲ ಕಂಪ್ರೆಷನ್ ಕೊಡಬೇಕು ಈಗ ಅವರು? 15. ನಾನು ಎಷ್ಟು ಸಲ ಬ್ರೆತ್ ಕೊಡಬೇಕು? 2. ಸರ್ನಾ? ಓಕೆ, ಸ್ಟಾಪ್. ಸೊ ಇದಕ್ಕೆ ಹೆಸರು ಅಡಲ್ಟ್ ಆಂಬು ಬ್ಯಾಗ್ ಅಂತ ಫಸ್ಟ್ ಏಡ್ ಕಿಟ್ಟಲ್ಲಿ ಇರುತ್ತೆ. ಸೊ ಬೈ ಚಾನ್ಸ್ ಇದು ಫಸ್ಟ್ ಏಡ್ ಕಿಟ್ಟಲ್ಲಿ ಇತ್ತು ಅಂತಂದರೆ ಇದನ್ನು ಯೂಸ್ ಮಾಡಿ ಕೂಡ ದೊಡ್ಡವರಿಗೆ ಬ್ರೆತ್ ಕೊಡ್ಬೋದು, ಸರ್ನಾ? ಇಲ್ಲೂ ಕೂಡ ಈ ಸಿ ಕ್ಲಾಂಪ್ ಟೆಕ್ಕೆ ಯೂಸ್ ಮಾಡ್ತೀವಿ. ಈ 2 ಬೆರಳುಗಳನ್ನ ಸೇರಿದ್ರೆ ಸಿ ಆಗುತ್ತೆ. ಸಿ ಅಂದರೆ ಕಂಪ್ರೆಸ್ ಅಂತ. ರಿಮೈನಿಂಗ್ 3 ಫಿಂಗರ್ಸ್ ಹೆಸರೇ ಈ ಥರ ಕಾಣುತ್ತೆ. ಈ ಅಂದರೆ ಎಲಿವೇಟ್ ಮಾಡೋದು. ಎಲಿವೇಟ್ ಮಾಡಿ ಇದನ್ನು ಮಾಸ್ಕನ್ನು ಇಟ್ಟು ಫಸ್ಟ್ ಬ್ರೆತ್ ಮತ್ತು ಸೆಕೆಂಡ್ ಬ್ರೆತ್ ಉಸಿರು ಕೊಡ್ಬೋದು. ಓಕೆ. ಸೊ ಈಗ ಎಕ್ಸಾಂಪಲ್ ರವಿ ಸರ್ ಸಿ ಪಿ ಆರ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ 28, 29, 30 ಎಷ್ಟು ಕಂಪ್ರೆಷನ್ಸ್ ಆಗಿದೆ? 30 ಕಂಪ್ರೆಷನ್ಸ್ ಆಗಿದೆ. ನನ್ನ ಕೆಲಸ ಏನು? ನಾನೀಗ ಇಲ್ಲಿಟ್ಟು ತಲೆನ ಎಲಿವೇಟ್ ಮಾಡಿ ಬ್ರೆತ್ ಕೊಡಬೇಕು. ಎಷ್ಟು ಸಲ ಬ್ರೆತ್ ಕೊಡಬೇಕು? 2 ಸಲ. ಫಸ್ಟ್ ಬ್ರೆತ್ ಮತ್ತು ಸೆಕೆಂಡ್ ಬ್ರೆತ್. ಅದಾದಮೇಲೆ ಅವ್ರು ಸರ್ ಏನು ಮಾಡ್ತಾರೆ? ಸಿ ಪಿ ಆರ್ ಮಾಡ್ತಾರೆ. ಎಷ್ಟು ಕಂಪ್ರೆಷನ್ ಕೊಡ್ತಾರೆ? 30. ನಾನು ಎಷ್ಟು ಬ್ರೆತ್ ಕೊಡ್ತೀನಿ? 2. ಅದಾದಮೇಲೆ ಯಾವಾಗ ಚೇಂಜ್ ಮಾಡ್ಕೋಬೇಕು? 5 ಸೈಕಲ್ ಸಿ ಪಿ ಆರ್ ಆದಮೇಲೆ ಅವ್ರು ಟಯರ್ಡ್ ಆಗಿರ್ತಾರೆ, ಅವ್ರು ಬಂದು ಬ್ರೆತ್ ಕೊಡ್ತಾರೆ, ನಾನು ಹೋಗಿ ಕಂಪ್ರೆಷನ್ಸ್ ಕೊಡ್ತೀನಿ. ಸೊ ದಟ್ ಕಂಪ್ರೆಷನ್ ಎಫೆಕ್ಟಿವ್ ಆಗಿರುತ್ತೆ ಅಂತ. ಇಲ್ಲಾಂದರೆ 2 ನಿಮಿಷ ಆದಮೇಲೆ ಏನಾಗುತ್ತೆ? ಸುಸ್ತಾಗ್ತೀವಲ್ವಾ, ಸಿ ಪಿ ಆರ್ ಎಫೆಕ್ಟಿವ್ ಮಾಡೋಕ್ಕಾಗಲ್ಲ, ಕಡೆ ಹೃದಯ ಪಂಪ್ ಆಗ್ತಿರಲ್ಲ. ಅದಕ್ಕೋಸ್ಕರ 2 ನಿಮಿಷಕ್ಕೊಂದ್ಸಲ ಈ ಥರ ಚೇಂಜ್ ಮಾಡ್ಕೋಬೋದು. ಓಕೆ, ಅರ್ಥ ಆಯ್ತಾ? ಮರ್ತು ಹೋಯ್ತಾ?
ಹೋಗೋಣ ಹೊರಡೆ. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಹೊರಡೆ ಹೋಗೋಣ.